ಪತ್ತೆ ಆಗ್ತಾ ಇತ್ತು. ಬಾಟಲ್ಗಳು ಹೇಗ್ ಸಿಗ್ತಾ ಇದ್ವು ದೊಣ್ಣೆಗಳು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಜನಾರ್ದನ ರೆಡ್ಡಿ ಮನೆಗೆ ಬಾಂಬ್ ಸ್ಕ್ವಾಡ್ ಎಂಟ್ರಿಯನ್ನ ಕೊಟ್ಟಿದೆ. ಗಲಾಟೆ ಮುಗಿದ ಬಳಿಕ ಬಾಂಬ್ ಸ್ಕ್ವಾಡ್ ಟೀಮ್ ನಿಂದ ಇದೀಗ ತಲಾಶೆನ ನಡೆಸಲಾಗ್ತಾ ಇದೆ. ಬ್ಯಾನರ್ ಗಲಾಟೆ ಸ್ಥಳ ಸೇರಿ ರೆಡ್ಡಿ ನಿವಾಸದ ಬಳಿ ಶೋಧವನ್ನ ನಡೆಸಲಾಗ್ತಾ ಇದೆ. ರೆಡ್ಡಿ ನಿವಾಸದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಎಫ್ಎಸ್ಎಲ್ ಟೀಮ್ ನಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂತಹ ಆಫೀಸರ್ಸ್ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ವೇಳೆ ಬುಲೆಟ್ಗಳು ಕೂಡ ಪತ್ತೆಯಾಗಿವೆ. ಜನಾರ್ದನ ರೆಡ್ಡಿ ನಿವಾಸದ ಬಳಿ ಬುಲೆಟ್ಗಳು ಕೂಡ ಪತ್ತೆಯಾಗಿರುವಂತದ್ದು. ಗಾಳಿಯಲ್ಲಿ ಗುಂಡಾರಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರಲ್ಲ ನೋಡಿ, ಇವೆಲ್ಲವೂ ಕೂಡ ಇದೀಗ ಪತ್ತೆಯಾಗ್ತಾ ಇದ್ದಾವೆ. ಈಗ ಒಂದಷ್ಟು ದೊಣ್ಣೆಗಳ ರಾಶಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ರಾಶಿ ದೊಣ್ಣೆಗಳು ಕಾಣ ಸಿಗ್ತಾ ಇದೆ. ಇವುಗಳನ್ನೇ ಬಳಕೆ ಮಾಡಿಕೊಂಡು ಒಬ್ರಿಗೊಬ್ರು ಬಡ್ದಾಡ್ಕೊಂಡಿದ್ರು. ಬಾಟಲ್ಗಳು ಕೂಡ ಪತ್ತೆಯಾಗಿವೆ. ಈ ದೊಣ್ಣೆಗಳ ರಾಶಿ ಹೇಗೆ ಬಂತು? ಎಲ್ಲವೂ ಪ್ರೀ ಪ್ಲಾನ್ ಅನ್ನೋದು ಅಲ್ಲಿ ಪಕ್ಕ ಆಗ್ತಾ ಇದೆ ಅಲ್ವಾ? ಇಷ್ಟೊಂದು ದೊಣ್ಣೆಗಳು, ಏನೋ ಒಂದೋ ಎರಡೋ ಅಥವಾ ಒಂದು 4-5 ದೊಣ್ಣೆಗಳು ಸಿಕ್ಕಿದ್ರೆ ಸರಿ ಆಯ್ತು ಬಿಡು, ಏನಕ್ಕೋ ಇಟ್ಕೊಂಡಿದ್ರೇನೋ ಅಂತ ಹೇಳಿ ಸುಮ್ಮನಾಗಬಹುದು. ಬಟ್ ಆದರೆ ರಾಶಿ ದೊಣ್ಣೆಗಳು ಕಾಣ ಸಿಗ್ತಾ ಇದೆ. ಅಲ್ಲಿಗೆ ಈ ಒಂದು ಬ್ಯಾನರ್ ಗಲಾಟೆ ದೊಣ್ಣೆಗಳನ್ನ ಹಿಡ್ಕೊಂಡು ಗಲಾಟೆ ಆಗತ್ತೆ ಅನ್ನುವಂತಹ ಪ್ರೀ ಪ್ಲಾನ್ ಇಲ್ಲಿ ನಡೆದಿರೋದು ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇದೆ. ಒಂದು ಕಡೆ ಈಗ ಬಾಂಬ್ ಸ್ಕ್ವಾಡ್ನವರು ಕೂಡ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಜನಾರ್ದನ ರೆಡ್ಡಿ ಸಾಕಷ್ಟು ಆರೋಪವನ್ನ ಕೂಡ ಮಾಡಿದ್ರು. ನನ್ನನ್ನ ಮುಗಿಸುವ ಹುನ್ನಾರವನ್ನ ಕೂಡ ಮಾಡಲಾಗಿದೆ, ನನ್ನ ಕೊಲೆಗೆ ಒಂದಷ್ಟು ಪ್ರಯತ್ನಗಳನ್ನ ಕೂಡ ನಡೆಸಲಾಗಿದೆ, ಆದರೆ ಆ ಪ್ರಯತ್ನಗಳಲ್ಲಿ ಫೇಲ್ವರ್ ಆಗಿದ್ದಾರೆ. ಸೊ ಹಾಗಾಗಿ ಒಂದಷ್ಟು ಪತ್ರವನ್ನ ಕೂಡ ಬರೆದಿದ್ರು. ಸಿಎಂ ಮತ್ತೆ ಗೃಹ ಸಚಿವರಿಗೆ ಪತ್ರಗಳನ್ನು ಕೂಡ ಬರೆದಿದ್ರು. ಪತ್ರವನ್ನ ಮಾಡಿಕೊಂಡು ನನಗೆ Z ಶ್ರೇಣಿ ಪ್ರೊಟೆಸ್ಟನ್ನು ನೀಡಬೇಕು ಅಂತ ಹೇಳಿ ಒಂದಷ್ಟು ಪತ್ರವನ್ನು ಕೂಡ ಬರೆದುಕೊಂಡಿದ್ರು. ಸೊ ಹಾಗಾಗಿ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಮತ್ತು ಪತ್ರಗಳ ಆಧಾರದ ಮೇಲೆಗೆ ಒಂದು ಕಡೆ ತನಿಖೆ ಸಾಗ್ತಾ ಇದೆ. ತನಿಖೆಯ ಸಾಗುವಂತಹ ಸಂದರ್ಭದಲ್ಲಿ ಇದೀಗ ಒಂದಷ್ಟು ಬುಲೆಟ್ಗಳು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.